ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಆ ಮದನ್ಗೆ ಸಾವಿತ್ರಿನ ಕೊಟ್ಟು ಮದುವೆ ಮಾಡ್ಬಿಟ್ವಲ್ಲ ಮೇಡಮ್. ಅವನು ಸಾವಿತ್ರಿನ ಮನಸ್ಸಾರೆ ಪ್ರೀತಿಸ್ತಾನೆ ಇರಲಿಲ್ಲ ಮೇಡಮ್, ಬರೀ ನಾಟಕ ಆಡ್ತಾ ಇದ್ದ. ಅವನನ್ನೇ ಅವಳಿಗೆ ಕೊಟ್ಟು ಮದುವೆ ಮಾಡಿಬಿಟ್ಟಿದ್ದೀವಿ. ಅವಳು ಅವನ ಜೊತೆ ಅದು ಹೇಗೆ ಸಂಸಾರ ಮಾಡ್ತಾಳೋ, ಗರ್ಭಿಣಿ ಬೇರೆ. ನೀನೇನು ಯೋಚನೆ ಮಾಡಬೇಡ ಸುಬ್ಬು. ನಾನು ಸಾವಿತ್ರಿ ಹತ್ರ ಆಗಾಗ ಮಾತಾಡ್ತಾ ಇರ್ತೇನೆ. ಅವಳು ಇವಾಗ ಮುಂಚಿನ ಥರ ಇಲ್ಲ, ಅವಳಿಗೆ ಸ್ವಲ್ಪ ಧೈರ್ಯ ಬಂದಿದೆ. ಅದು ಅಲ್ಲದೆ ಸಾವಿತ್ರಿಗೆ ಮದನ್ ಮೇಲಿರೋದು ನಿಜವಾದ ಪ್ರೀತಿ. ಮನುಷ್ಯರನ್ನ ಒಳ್ಳೆ ಮನ್ಸಿರೋರ್ನಾಗ ಮಾಡೋದಕ್ಕೆ ಪ್ರೀತಿಗಿಂತ ದೊಡ್ಡ ಆಯುಧ ಇನ್ಯಾವುದೂ ಇಲ್ಲ ಸುಬ್ಬು. ಯಪ್ಪ, ಏನು ಹೇಳಿದ್ರಿ ಮೇಡಮ್ ನೀವು? ಹಂಗಂದ್ರೆ ಸಾವಿತ್ರಿ ಮದನ್ ಮನಸ್ಸನ್ನ ಬದಲಾಯಿಸ್ತಾಳೆ ಅಂತೀರಾ? ಬದಲಾಯಿಸ್ಬೋದು ಸುಬ್ಬು, ಅವಳಿಗೆ ಆ ಶಕ್ತಿ ಇದೆ. ಆದರೆ ಇದಕ್ಕೆಲ್ಲ ಸ್ವಲ್ಪ ಟೈಮ್ ಬೇಕಾಗತ್ತೆ ಅಷ್ಟೆ. ಆದರೆ ಇನ್ನೊಂದು ವಿಷಯ ಸುಬ್ಬು, ಸಾವಿತ್ರಿ ಗರ್ಭಿಣಿ ಅಲ್ವಾ, ಅವಳ ಮನಸ್ಸಲ್ಲಿ ಇವಾಗ ಹಲವಾರು ಆಸೆಗಳಿರುತ್ತೆ. ಈ ಆಸೆಗಳನ್ನ ಆ ಮದನ್ ಆಗಲಿ ವಿಜಯಾಂಬಿಕಾ ಆಗಲಿ ಪೂರೈಸಲ್ಲ. ಅದಕ್ಕೆ ನಮ್ಮ ಕೈಲಾದಷ್ಟು ನಾವು ಅವಳ ಆಸೆಗಳನ್ನ ಪೂರೈಸಿದ್ರೆ. ಅಯ್ಯೋ ಅಷ್ಟೇ ತಾನೇ ಮೇಡಮ್, ನನಗೆ ವರ ಹೆಂಗೋ ಸಾವಿತ್ರಿನೂ ಹಾಗೆ. ಅವಳು ಯಾವಾಗ ನನ್ನ ಅಣ್ಣ ಅಂತ ಕರೆದ್ಲೋ ಆ ಕ್ಷಣದಿಂದ ನಾನು ಅವಳನ್ನ ತಂಗಿ ಅಂತ ಮನಸ್ಫೂರ್ತಿಯಾಗಿ ಒಪ್ಕೊಂಡ್ಬಿಟ್ಟಿದ್ದೀನಿ. ತಂಗಿ ಗರ್ಭಿಣಿ ಆಗಿರುವಾಗ ಅವಳಿಗೆ ಏನೇನು ಬೇಕೋ ಅದನ್ನ ಕೊಡ್ಸೋದು ಅಣ್ಣನ ಕರ್ತವ್ಯ. ನನಗೆಲ್ಲ ಕೊಡಿಸ್ತೀನಿ ಮೇಡಮ್ ಅವಳಿಗೆ. ಆದ್ರೆ ನನಗೊಂದು ಅನುಮಾನ ಸುಬ್ಬು. ಏನು ಅನುಮಾನ ಮೇಡಮ್? ಸಾವಿತ್ರಿ ಗರ್ಭಿಣಿ ಅಂತ ನಮಗ್ ಮಾತ್ರ ಗೊತ್ತು ಸುಬ್ಬು, ಬೇರೆ ಯಾರಿಗೂ ಗೊತ್ತಿಲ್ಲ. ಈಗ ಅವಳಿಗೆ ಆಲ್ರೆಡಿ ಒಂದು 4 ತಿಂಗಳಾಗಿರುತ್ತೆ ಅನ್ಕೋತೀನಿ. ಈ ವಿಷಯ ಅಪ್ಪಂಗೆ ಇದ್ದಕ್ಕಿದ್ದಾಗ ಗೊತ್ತಾದ್ರೆ ಅವ್ರ ರಿಯಾಕ್ಷನ್ ಏನಿರುತ್ತೆ ಅಂತ ನಾನು ಯೋಚನೆ ಮಾಡ್ತಿದ್ದೀನಿ ಸುಬ್ಬು. ಈ ವಿಷಯವಾಗಿ ನನಗೆ ಸ್ವಲ್ಪ ಟೆನ್ಷನ್ ಆಗ್ತಿದೆ. ಹೌದಲ್ವಾ ಮೇಡಮ್? ಯಜಮಾನ್ರಿಗೆ ಈ ವಿಷಯ ಗೊತ್ತೇ ಇಲ್ಲ. ಅವಳು ಗರ್ಭಿಣಿ ಅಂತ ಗೊತ್ತಾಗ್ಬಿಟ್ರೆ ಏನೋ ಫಾರಂ ಹೌಸೆ ಏರ್ಪೋರ್ಟ್ ರಸ್ತೆಲ್ಲ ಓ ಹೌದೇ? ಆಗ್ಬೋದು. ಓ ಗೃಹ ಪ್ರವೇಶನ ನಾನೇ ಮಾಡ್ಬೇಕಾ? ಮಾಡ್ಸೋಣ. ಬಂದ್ಬಿಟ್ಲಾ ಲಕ್ಷ್ಮಿ? ಬಂದ್ಬಿಟ್ಲಾ? ಲಾಟ್ರಿ ಹೊಡಿತೀನ್ರಿ. ಇದೊಂಥರ ಲಾಟ್ರಿನೇ. ಓ ನನ್ ಗೆಳೆಯರೊಬ್ರು ಏರ್ಪೋರ್ಟ್ ರಸ್ತೆಯಲ್ಲಿ 100 ಎಕರೆ ಜಮೀನ್ ತಗೊಂಡಿದ್ದಾರೆ. 1 ಎಕರೆ ಮನೆನೇ ಕಟ್ಟಿದ್ದಾರೆ. ಅದ್ರ ಗೃಹ ಪ್ರವೇಶ ಮಾಡ್ತಾರಂತೆ. ಗೃಹ ಪ್ರವೇಶಕ್ಕೆ ನಾನೇ ಪೂಜೆ ಮಾಡ್ಬೇಕಂತೆ. ಹೆಂಗಿದೆ ಲೆವೆಲ್ ಈಗ ನೋಡಿದ್ರಾ?